ನನಗೆ ಸ್ವಲ್ಪ ಪ್ರಾಬ್ಲಮ್ ಅಂತಂದರೆ ಸರಿಯಾಗಿ ನಿಂದಿರಲಿಕ್ಕೆ, ಆಮೇಲೆ ಓಡಾಡ್ಲಿಕ್ಕೆ ಆಗ್ತಿದ್ದಿಲ್ಲ. ಸೊಂಟು ನೋವು, ಬೆನ್ನು ನೋವು ಸ್ವಲ್ಪ ಹಿಂಗೆಲ್ಲ ಆಗ್ತಿತ್ತು. ಡಾಕ್ಟರ್ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಡಾಕ್ಟರ್ ಅಂಕ ಮೊದಲಿಂದ ಫ್ರಮ್ ಫಸ್ಟ್ ಡೇ ನನಗೆ ಇಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದರೆ ಜಸ್ಟ್ ಮನೆ ಮೆಂಬರ್ ಇದ್ದಂಗೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಎಲ್ಲಿಂದ ಬರ್ತಾ ಇರೋದು? ನಾನು ಗುಬಲಾಳದಿಂದ ಬರ್ತಾ ಇದ್ದೀನಿ. ಓಕೆ. ನಮ್ಮ ಹೆಸರು ಸರ್? ನನ್ನ ಹೆಸರು ಎಲ್ರಾವ್ ವಾಳ್ವೇಕರ್ ಅಂತ. ಏಜ್ ಏನಾಗಿದೆ? ಏಜ್ ನಂದು 78 ಇಯರ್ಸ್. 78 ಇಯರ್ಸ್. ನಾನು ಮೊದಲು ಗೌರ್ಮೆಂಟ್ ಸರ್ವೆಂಟ್ ಹೈಕೋರ್ಟ್ನಲ್ಲಿ ಕೆಲಸ ಮಾಡ್ತಿದ್ದೆ. ಓಕೆ. ರಿಟೈರ್ಡ್ ಅಟ್ 2006. ಓಕೆ. ಐ ಆಮ್ ರನ್ನಿಂಗ್ 78 ಇಯರ್ಸ್ ನಾವು. ಓಕೆ. ನನಗೆ ಸ್ವಲ್ಪ ಪ್ರಾಬ್ಲಮ್ ಅಂತಂದರೆ ಸರಿಯಾಗಿ ನಿಂದಿರಲಿಕ್ಕೆ, ಆಮೇಲೆ ಓಡಾಡ್ಲಿಕ್ಕೆ ಆಗ್ತಿದ್ದಿಲ್ಲ. ಓಕೆ. ಸೊಂಟು ನೋವು, ಬೆನ್ನು ನೋವು ಸ್ವಲ್ಪ ಹಿಂಗೆಲ್ಲ ಆಗ್ತಿತ್ತು. ಓಹೋ. ನಡಿಬೇಕಾದ್ರೆ ಸ್ವಲ್ಪ ಟೇಕ್ ಹತ್ತದಂಗೆ ಆಗೋದು. ಓಕೆ. ಓಡಾಡ್ಲಿಕ್ಕೆಲ್ಲ ಕಷ್ಟ ಆಗ್ತಾ ಇತ್ತು. ಓಡಾಡ್ಲಿಕ್ಕೆ ಕಷ್ಟ ಆಗ್ತಿತ್ತು. ಅಪ್ಪ ಬಂದ್ರೆ ಹತ್ತಲಿಕ್ಕೆ ಆಗ್ತಿಲ್ಲ. ರೋಡ್ನಲ್ಲಿ ಸ್ಟ್ರೇಟ್ ಹೊಡಿದ್ರೆ ಅಪ್ಪತ್ತು ನಡಿಬಹುದಾಗಿತ್ತು. ಹಿಂಗಿರುವಾಗ ನನಗೆ ನಮ್ಮ ರಿಲೇಷನ್ ಒಬ್ರು ದಿಲ್ಲಿಯಲ್ಲಿದ್ರು. ಓಕೆ. ಅಲ್ಲಿ ನಿಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿತ್ತು, ಆಕ್ಯುಪಂಕ್ಚರ್ ಕ್ಲಿನಿಕ್ ಅಂತ ದಿಲ್ಲಿಯಲ್ಲಿತ್ತು. ಅವರಿಗೆ ನಾವು ಸರ್ ಮಾತಾಡ್ತಾ ನಿಮ್ಮ ಇದರದ್ದು ವಿಷಯ ಬಂತು. ನನಗೆ ಹಿಂಗಾಗ್ತಾ ಇದೆ, ನಡಿಲಿಕ್ಕೆ ಆಗೋದಿಲ್ಲ, ಪ್ರಾಬ್ಲಮ್ ಸೊಂಟು ನೋವು ಅಂತ. ಅವ್ರು ಹೇಳಿದ್ರು, ಇಲ್ಲ ನಾನು ದಿಲ್ಲಿಯಲ್ಲಿ ನಮ್ಮ ಮಗನ ಹತ್ರ ಇದ್ದೆ, ನನಗೂ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಓಕೆ. ನನಗೆ ಅಲ್ಲಿ ಯಾರೋ ಅವ್ರಿಗೂ ಪರಿಚಯದವರಿಂದ ನನಗೆ ಗೊತ್ತಾಯಿತು. ನಾನು ಹೋದೆ, ಅಲ್ಲಿ ಹೋಗಿ ನಾನು ಟ್ರೀಟ್ಮೆಂಟ್ ತೊಗೊಂಡೆ. ಐ ಆಮ್ 100% ಆಲ್ ರೈಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಮೆಡಿಸಿನ್ಸ್ ಇಲ್ದಿರ ವಿದೌಟ್ ಮೆಡಿಸಿನ್ ಐ ಆಮ್ 100% ಆಲ್ ರೈಟ್. ನಾವು ಐ ಆಮ್ ವಾಕಿಂಗ್ ಪ್ರಾಪರ್ಲಿ, ನೋ ಪ್ರಾಬ್ಲಮ್ ಇಸ್ ದಟ್ ಅಟ್ ಆಲ್ ಅಂತ ಅವರೆಲ್ಲ ಹೇಳ್ತಾ ಇದ್ರು. ಆಮೇಲೆ ನೀವು ಒಂದ್ಸಲ ಟ್ರೈ ಮಾಡಿ, ಬಟ್ ಎಲ್ಲಿದೆ ನಂಗೆ ಗೊತ್ತಿದ್ದಿಲ್ಲ. ಓಕೆ. ಹೇಗೆ ಗೊತ್ತಾಯ್ತು ಸರ್? ಅವರು ಒಂದು ಮಾತಂದ್ರು, ನೀವು ಗೂಗಲ್ ಚೆಕ್ ಮಾಡ್ರಿ ಅಥವಾ ನಿಮ್ಮ ಮ್ಯಾಪದ್ದು. ಓಕೆ. ನನಗೆ ತಿಳಿಯೋ ಮಟ್ಟಿಗೆ RR ನಗರದಲ್ಲಿದೆ ಅಂತಂದ್ರು. ಓಕೆ. ಬಟ್ ಲೊಕೇಶನ್ ಎಕ್ಸಾಕ್ಟ್ ನಂಗೆ ಗೊತ್ತಾಗ್ತಿದ್ದಿಲ್ಲ. ನಾನು ನಮ್ಮ ರಿಲೇಷನ್ ಹೆಲ್ಪ್ ತಗೊಂಡು ಇದನ್ನು ಫೈಂಡ್ ಔಟ್ ಮಾಡಿದೆ. ನಾನು ಇಲ್ಲಿ ಕ್ಲಿನಿಕ್ ಫೈಂಡ್ ಔಟ್ ಮಾಡಿದೆ. ಆಮೇಲೆ ಬಂದು ತೋರಿಸಿದೆ, ಎಲ್ಲ ಮಾಡಿದೆ, ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ ಅಂತಂದ್ರು. ಫಸ್ಟ್ ಆಫ್ ಆಲ್ ಎಲ್ಲ ಚೆಕ್ ಮಾಡಿದ್ರು. ಮೊದಲೇ ಹೇಳ್ಬಿಟ್ರು, ಏನಿಲ್ಲ ಅಂದರು 80 to 85% ತನಕ ನಿಮ್ಮದು ಹುಷಾರಾಗ್ತೀರಾ, ಕ್ಲಿಯರ್ ಆಗ್ತೀರಾ, ಎಲ್ಲ ಆಗ್ತೀರಾ ಅಂತ. ಇವತ್ತು 5ನೇ ಸಿಟ್ಟಿಂಗ್ ಅಲ್ಲ ಸರ್? 5ನೇ ಸಿಟ್ಟಿಂಗ್. 5ನೇ ಸಿಟ್ಟಿಂಗ್. ಓಕೆ. ಈಗ ಕರು ಇಲ್ಲ, ಆರಾಮ ನಡೀತಿರಲ್ವಾ? ಮೂನ್ ಬೆನ್ನಿಲ್ಲ ಈಗ? ಏನಿಲ್ಲ ಸರ್, ಆರಾಮ ನೋವಿಗಿವೆಲ್ಲ ಏನಿಲ್ಲ? ಬ್ಯಾಕ್ ಪೇನ್ ಏನಿಲ್ಲ ಈಗ? ಕೈ ಶೇಕ್ ಆಗೋದು? ಕೈ ಶೇಕ್ ಹಾಕೋದು 50% ಕಮ್ಮಿ ಆಗಿದೆ. 50% ಕಮ್ಮಿ ಆಗಿದೆ ಸರ್. ಓಕೆ ಸರ್. ಈಗ ಏನಾದ್ರು ತುಂಬಾ ನಡಿಬೇಕಾದಾಗ ಏನಾದ್ರು ಸ್ವಲ್ಪ ನೋವು ಕಾಣಿಸ್ಕೊಳ್ಳೋದು ಅಥವಾ ಏನಾರು ಆಗುತ್ತಾ? ಇಲ್ಲ ಸರ್, ಏನು ಇಲ್ಲ ಅಲ್ಲ? ಇವಾಗ ಆರಾಮಾಗಿದ್ದೀರಲ್ವಾ? ಆರಾಮಾಗಿದ್ದೀನಿ. ಓಕೆ. ಅದರ ಜೊತೆಗೆ ನನಗೆ ಇಲ್ಲಿ ಅವ್ರ ಸ್ಟಾಫು, ಸಿಬ್ಬಂದಿ ನನಗೆ ಇಷ್ಟು ಕೋಆಪರೇಟ್ ಮಾಡಿದಾರಲ್ಲ, ಮನೆಗೆ ಹೋದ್ರು ನಾವು ಅವ್ರದೇ ನಾನು ಯೋಚನೆ ಮಾಡ್ತಿರ್ತೀನಿ. ಇಂತಹ ಸ್ಟಾಫ್ ನನಗೆ. ನಂದು ಮೊದಲು ಒಂದು 2021 ಹಾರ್ಟ್ ಬೈಪಾಸ್ ಸರ್ಜರಿ ಆಯಿತು. ಓಕೆ. ಅಲ್ಲೂ ನಂಗೆ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟರು. ಬಟ್ ಅದರ ಮೇಲೆ ನೆಕ್ಸ್ಟ್ ಅಂತಂದ್ರೆ ನನಗಿದೆ ಅವ್ರಿಗಿಂತ ಚೆನ್ನಾಗಿ ಟ್ರೀಟ್ಮೆಂಟ್ ಪರವಾಗಿಲ್ಲ. ಅದಕ್ಕೆ ನಾನು ಅವ್ರಿಗೆ ಚಿರಋಣಿ. ಒಳ್ಳೆಯದು, ನನಗೆ ಇದು ಮಾಡಿದರು, ಗೈಡ್ ಮಾಡಿದರು, ಉಪಚಾರ ಮಾಡಿದರು, ಎಲ್ಲ ಮಾಡಿದರು. ಇಷ್ಟಿದ್ದಾಗ ನನಗೇನೋ ಕೆಲವು ಏಜ್ ಫ್ಯಾಕ್ಟರ್ ಇರ್ತದೆ, ಆಗ್ತದೆ, ಇದಾಗ್ತದೆ. ಬಟ್ ಒಳ್ಳೆ ಚೆನ್ನಾಗಿ ಕೇರ್ ತಗೊಂಡ್ರು. ಓಕೆ. ಅದಕ್ಕೆ ನಾನು ಭಾರಿ ಥ್ಯಾಂಕ್ಸ್. ಈಗ ಬ್ಯಾಕ್ ಪೇನ್ ಎಲ್ಲ ಹೇಗಿದೆ ಸರ್? ಈಗ ಬ್ಯಾಕ್ ಪೇನ್ ಕಮ್ಮಿ ಆಗಿದೆ ಸರ್. ಏನಿಲ್ಲ ಅಂದರು ಅವ್ರು ಹೇಳಿದ ಪ್ರಕಾರ 80% ರಿಕವರಿ ಆಗಿದ್ದೀನಿ. ಉಳಿದದ್ದೆಲ್ಲ ಏಜ್ ಫ್ಯಾಕ್ಟರ್ ಇರ್ತದೆ. ಬಟ್ ಐ ಆಮ್ ಫುಲ್ಲಿ ಸ್ಯಾಟಿಸ್ಫೈಡ್. ಓಕೆ. ಓಕೆ. ನಾನು ಇಷ್ಟು ಮಾಡಿದ್ದಕ್ಕೆ ಅವ್ರು ಹೇಳೋ ಪ್ರಕಾರ ನಾಳೆ ಒಂದು ಸೆಷನ್ ಇದೆ, ಓಕೆ, ಇನ್ನೂ ಇಂಪ್ರೂವ್ ಆಗ್ತದೆ ಅಂತ ಹೇಳಿದ್ದಾರೆ. ಆದರೆ ದೇವರ ಅನುಗ್ರಹ, ಆಶೀರ್ವಾದ. ಅದಕ್ಕೆ ಡಾಕ್ಟರ್ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಡಾಕ್ಟರ್ ಅಂಕ ಮೊದಲಿಂದ ಫ್ರಮ್ ಫಸ್ಟ್ ಡೇ ನನಗೆ ಇಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದರೆ ಜಸ್ಟ್ ಮನೆ ಮೆಂಬರ್ ಇದ್ದಂಗೆ, ಫ್ಯಾಮಿಲಿ ಮೆಂಬರ್ ಇದ್ದಂಗೆ ನಂಗೆ ಹಂಗೆ ಟ್ರೀಟ್ಮೆಂಟ್ ಮಾಡಿ. ಪ್ರತಿಯೊಂದಕ್ಕೂ ಎಲ್ಲಿ ಡೌಟ್ ಬರುತ್ತೆ ಕ್ಲಿಯರ್ ಆಗಿ ಡೀಪ್ ಹೋಗಿ ಕೇಳಿ, ಏನು ಸಂಶಯ ಇದ್ದದ್ದೆಲ್ಲ ಕ್ಲಿಯರ್ ಮಾಡಿ ಆಗ್ತದೆ, ಅಶ್ಯೂರೆನ್ಸ್ ಕೊಟ್ಟರು ಆಗ್ತದೆ ಅಂತ. ಆ ಪ್ರಕಾರ ಆಗಿದೆ ಸರ್. ಓಕೆ. ನನಗೆ ಅವ್ರಿಗೂ ಥ್ಯಾಂಕ್ಸು. ಅವರು ನನಗೆ ಒಳ್ಳೆ ರೀತಿಯಿಂದ ಗೈಡ್ ಮಾಡಿದ್ದಾರೆ. ಆಮೇಲೆ ಕೆಲವು ಸೆಷನ್ ಮುಗಿದ ಮೇಲೆ ಎಕ್ಸರ್ಸೈಸ್ ಅದು ಹೇಳ್ತಾರಂತೆ. ಓಕೆ. ಆ ಪ್ರಕಾರ ನಾವು ಮಾಡಬೇಕಾಗ್ತದೆ. ಹೌದು. ಮಾಡಿದರೆ ಅದ್ರ ಜೊತೆ ಇಂಪ್ರೂವ್ಮೆಂಟ್ ಜಾಸ್ತಿ ಆಗ್ತದೆ. ಪ್ರತಿಯೊಂದು ನಾವು ಅವ್ರ ಮೇಲೆ ಡಿಪೆಂಡ್ ಆಗಲ್ಲ. ನಮ್ದು ಸೆಲ್ಫ್
ಎಫರ್ಟು ಬೇಕಾದ್ರೆ. ಅದಕ್ಕೆ ಅವ್ರಿಗೂ ತುಂಬ ಥ್ಯಾಂಕ್ಸು. ಒಳ್ಳೆ ನಾನು ಚಿರಣ್ ಇದ್ದೀನಿ, ಒಳ್ಳೆ ನಂಗೆ ಉಪಕಾರ ಮಾಡಿದರು, ನನಗೆ ಗೈಡ್ ಮಾಡಿದರು, ಮಾರ್ಗದರ್ಶನ ಮಾಡಿದ್ರು ಚೆನ್ನಾಗಿ. ಅದಕ್ಕೆ ಭಾರಿ ಥ್ಯಾಂಕ್ಸ್ ಅವ್ರಿಗೆ, ಸ್ಟಾಫು, ರಿಸೆಪ್ಷನ್. ಖುಷಿಯಾಗಿದ್ದೀರಲ್ಲ ಸರ್? ಭಾರಿ ಖುಷಿಯಾಗಿದ್ದೀನಿ ಸರ್, ಏನೂ ಪ್ರಾಬ್ಲಮ್ ಇಲ್ಲ, ನಾನು ಭಾರಿ ಖುಷಿ ಇದ್ದೀನಿ ಸರ್. ಥ್ಯಾಂಕ್ ಯು.